ಕಾಂತಾರ KGF ಅನ್ನು ಬೀಟ್ ಮಾಡುತ್ತಾ? ನನಗಂತೂ ಎಸ್ ಅನಿಸುತ್ತೆ. ಬಿಕಾಸ್ ಐ ಆಮ್ ನಾಟ್ KGF ಪರ್ಸನ್. ಮತ್ತು ಅದರ ಡಿಫ್ರೆಂಟ್ ಆಡಿಯನ್ಸ್ ಗ್ರೂಪ್ ಇದೆ ಅನಿಸುತ್ತೆ. KGFಗೆ ಡಿಫ್ರೆಂಟ್ ಫಾಲೋಯಿಂಗ್ ಇದೆ ಆ್ಯಂಡ್ ಕಾಂತಾರ ಹ್ಯಾಸ್ ಡಿಫ್ರೆಂಟ್ ಫಾಲೋಯಿಂಗ್. ಇದು ಮಾಸು, ಇದು ಒಂಥರ ಹಿಸ್ಟಾರಿಕಲ್ ವಾಟ್ ವಿ ಸೇ ಫ್ಯಾಮಿಲಿ ವಾಚಿಂಗ್ ಮೂವಿ ಅನಿಸುತ್ತೆ. ಸೊ ನನಗಂತೂ ಕಾಂತಾರ ಮೇಲೆ ಜಾಸ್ತಿ ಹೋಪ್ಸ್ ಇದೆ. ಈ ಬಾರಿಯ ಕಾಂತಾರ ಸಿನಿಮಾ ನೋಡೋದಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ನೀವಾಗಿದ್ದೀರಾ? ತುಂಬ ಎಕ್ಸೈಟೆಡ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗ್ಬೇಕಂತ ಇದೆ. ಲೈಕ್ ವೇಟಿಂಗ್. ನೀವು ಮೇಡಮ್? ನಾನು ಲಾಸ್ಟ್ ಕನ್ನಡ ಮೂವಿ ನೋಡಿದ್ದು ಕಾಂತಾರನೇ ಅನಿಸುತ್ತೆ. ಕಾಂತಾರ 1 ಇನ್ ಥಿಯೇಟರ್. ನೆಕ್ಸ್ಟ್ ಕನ್ನಡ ಮೂವಿ ನೋಡೋದು ಕಾಂತಾರ 2. ಹೇಗೆ ಅನಿಸ್ತದೆ ಸರ್ ಕಾಂತಾರ ಟೀಸರ್? ತುಂಬ ಚೆನ್ನಾಗಿದೆ ಸರ್. ಇದೇ ಥರ ಬರ್ತಾ ಇರಲಿ, ಕನ್ನಡ ಸಿನಿಮಾ ಬೆಳೀತಾ ಇರಲಿ, ಒಳ್ಳೆಯದಾಗಲಿ ರಿಷಬ್ ಅವ್ರಿಗೂ ಹಾಗೂ ಟೀಮ್ ತಂಡ ತುಂಬ ಚೆನ್ನಾಗಿ ಗ್ರಾಫಿಕ್ಸಿಂದ ಹಿಡಿದು ಆ್ಯಕ್ಟಿಂಗಿಂದ ಹಿಡಿದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀಗೆ ಕಂಟಿನ್ಯೂ ಮಾಡಲಿ. ಆಲ್ ದ ಬೆಸ್ಟ್ ಅವ್ರಿಗೆ. ಸ್ಪೆಷಲಿ ಏನು ಯೂನಿಕ್ ಅನ್ನಿಸ್ತು ನಿಮಗೆ ಕಾಂತಾರ? ಯೂನಿಕ್ ಅಂದರೆ ಇಟ್ಸ್ ಗ್ರಾಫಿಕ್ ಎಲ್ಲ ಲೈಕ್ ಬಾಹುಬಲಿ ಎಲ್ಲ ನೀವು ನೋಡಿರ್ತೀರ. ಸೊ ಆ ಲೆವೆಲ್ಗೆ ಅದ್ರಿಗಿಂತ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇವರು. ಸೊ ನಮ್ಮ ಕನ್ನಡ ಸಿನಿಮಾ ಆ ಲೆವೆಲ್ಗೆ ಹೋಗ್ತಾ ಇದೆ, ನಮ್ಗೆ ಇಷ್ಟ ಆಗ್ತಾಯಿದೆ. ಅದಕ್ಕೋಸ್ಕರ ಇದ್ರ ಜೊತೆಗೆ ನೋಡೋದಾಯಿತು ಅಂತಂದು ಹೇಳಿದರೆ, ಈಗ ಕಾಂತಾರ ಸಿನಿಮಾ ನೋಡೋದಕ್ಕೆ ನೀವು ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ? ಕಾಯ್ತಾ ಇದ್ದೀವಿ ಸರ್. ಕಾಯ್ತಾ ಇದ್ದೀವಿ. ಇನ್ನೊಂದೇನಪ್ಪ ಅಂತಂದು ಹೇಳಿದರೆ, ಲಾಸ್ಟ್ ಟೈಮ್ ಕಾಂತಾರ ಸಿನಿಮಾ ಬಂತು. ಕಾಂತಾರ ಸಿನಿಮಾ ಬಂದಾಗ ಏನಾಯಿತು ಅಂತಂದು ಹೇಳಿದರೆ, ಟ್ರೋಲರ್ಸ್ಗಳು ತುಂಬ ಟ್ರೋಲ್ ಮಾಡಿದರು, ನೆಗೆಟಿವ್ ಆಗಿ ದೈವಗಳನ್ನು ಟ್ರೋಲ್ ಮಾಡಿದರು. ಈ ಬಾರಿ ಏನು ಕಾಂತಾರ ಸಿನಿಮಾ ಬರುತ್ತೆ, ಆ ಟ್ರೋಲ್ಗಳನ್ನು ತಡೆಯೋದಕ್ಕೆ ರಿಷಬ್ ಶೆಟ್ಟಿ ಅವರು ಏನು ಮುಂಚಿತ ಕ್ರಮಗಳನ್ನು ತಗೊಳ್ಳೋದಾದರೆ ಚೆನ್ನಾಗಿರುತ್ತೆ? ನಿಮ್ಮ ಸಜೆಷನ್ ಹೇಳೋದಾದರೆ ಈ ರೀತಿಯಾಗಿ ಮಾಡಿದರೆ ಟ್ರೋಲ್ಗಳನ್ನು ತಡಿಬೋದು ಅನ್ನೋದು. ಸರ್, ದೈವ ಅದೆಲ್ಲ ಅವ್ರವ್ರ ಭಾವನೆಗಳು. ಸೊ ಅದ್ರ ಬಗ್ಗೆ ರಿಷಬ್ ಅವ್ರಿಗೆ ನಮಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತು, ಹೇಗೆ ಅವರು ಎಲ್ಲಿ ಏನು ಮಾತಾಡಬೇಕು ಅಂತ. ಸೊ ಹೀ ಈಸ್ ಕೇಪಬಲ್ ಟು ಆನ್ಸರ್ ಎವ್ರಿಥಿಂಗ್ ನನ್ನ ಪ್ರಕಾರ. ಸೊ ಅವರೆಲ್ಲ ಸುದೀಪ್ ಅವರ ಗೈಡೆನ್ಸಲ್ಲಿ ಬಂದವರು, ಅವ್ರಿಗೆ ಗೊತ್ತಿರಲ್ವ ಮಾತಾಡೋಕ್ಕೆ? ಗೊತ್ತಿರುತ್ತೆ. ಯಾರು ಏನು ಮಾಡ್ತಾರೋ ಅವ್ರಿಗೆ ರಿವರ್ಸ್ ಆಗಿರುತ್ತೆ ಅಷ್ಟೇ. ಇದ್ರ ಜೊತೆಗೆ ಇನ್ನೊಂದು ನೋಡೋದಾಯಿತು ಅಂತಂದೇಳಿದರೆ, ಏನು ಸದ್ಯಕ್ಕೆ ರಾಜ್ಯದಲ್ಲಿ ಬಿಗ್ ಬಾಸ್ ತುಂಬ ಸುದ್ದಿಯಲ್ಲಿದೆ. ಈ ಬಾರಿಯ ಬಿಗ್ ಬಾಸ್ಗೆ ನಿಮ್ಮ ಪ್ರಕಾರ ಯಾರಾದರೂ ಬಂದರೆ, ಇಂಥವ್ರು ಬಂದರೆ ಚೆನ್ನಾಗಿರುತ್ತೆ ಅನ್ನೋದಾದರೆ? ನನಗೆ ಅಷ್ಟು ಐಡಿಯಾ ಇಲ್ಲ ಸರ್. ನಾನು ಬಿಗ್ ಬಾಸ್ ನೋಡೋದೇ ಸುದೀಪ್ ಅವರು ವೀಕೆಂಡ್ ಅಷ್ಟೇ, ಬೇರೆ ದಿನ ನಾವು ಅಷ್ಟು ಫಾಲೋ ಮಾಡೋಲ್ಲ. ಲಾಸ್ಟ್ ಟೈಮ್ ಜಗದೀಶ್ ಅವ್ರು ಬಂದಿದ್ದರು, ಲಾಯರ್ ಜಗದೀಶ್ ಅವ್ರು ಬಂದಿದ್ದರು. ಅವರೇ ಈ ಸರಿ ಬಂದರೆ ಶೋ ಚೆನ್ನಾಗಿ ಹೋಗುತ್ತೆ ಅಂತಂದು ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಹೇಳೋದಾದರೆ? ಬೇಡ ಸರ್, ಅವನು ಸವಾಸನೇ ಬೇಡ ಒಂದು. ಇನ್ನೊಂದು ವಿಷಯ ಏನಪ್ಪ ಅಂತಂದು ಹೇಳಿದ್ರೆ, ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು, ಸಿದ್ದರಾಮಯ್ಯ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅವ್ರ ಮೊಮ್ಮಗನನ್ನು ಸ್ಟೇಜ್ ಮೇಲೆ ಕರ್ಕೊಂಬಂದು ಜನರ ನಡುವೆ ಗುರುತಿಸ್ತಾ ಇದ್ದಾರೆ. ಏನು ಸಾರ್ವಜನಿಕರ ಅಭಿಪ್ರಾಯ ಅಥವಾ ಇನ್ನೊಂದಷ್ಟು ಜನರ ಅಭಿಪ್ರಾಯ ಏನು ಬರ್ತಾ ಇದೆ ಅಂತಂದೇಳಿದ್ರೆ, ಇವರನ್ನು ಕೂಡ ಮುಂದೆ ರಾಜಕೀಯಕ್ಕೆ ತರ್ತಾರೆ ಅಂತ ಒಂದು ಹೇಳಿ ಅಭಿಪ್ರಾಯಗಳು ಬರ್ತಾ ಇದೆ. ನಿಮ್ಮ ಅಭಿಪ್ರಾಯ ಹೇಳೋದಾದರೆ? ಸರ್, ಅದು ಅವ್ರವ್ರ ಇಂಡಿವಿಜುವಲ್ ಕೆಪಾಸಿಟಿ. ಅದು ಅವ್ರಿಗೆ ಆ ಕೇಪಬಲ್ ಇತ್ತು ಅಂದರೆ ಬರ್ತಾರೆ, ಗೆಲ್ತಾರೆ. ಇವಾಗ ನಿಖಿಲ್ ಸ್ವಾಮಿ ಅವರು ಬಂದಿದ್ದಾರೆ, ಕುಮಾರಸ್ವಾಮಿ ಅವ್ರ ಮಗ. ಅವರು ಸ್ಟಾರ್ಟಿಂಗು ಸ್ವಲ್ಪ ಸೋತ್ರು, ಹೌದು, ಬಟ್ ಹೀ ಈಸ್ ಡೂಯಿಂಗ್ ವೆರಿ ಗುಡ್ ಥಿಂಗ್ಸ್. ಸೊ ಅದೇ ಥರ ಅವ್ರ ಕೆಪಾಸಿಟಿ ಅದು. ಬ್ಯಾಕ್ಗ್ರೌಂಡ್ ಅವ್ರಿಗೆ ಬೇಸಿಂದನೇ ಅವ್ರಿಗೆ ಅವರ ತಾತ ಆಗಲಿ ಅವ್ರ ಅಪ್ಪ ಆಗಲಿ ಎಲ್ಲ ಅದೇ ಫ್ಯಾಮಿಲಿಯಿಂದ ಬಂದವರು. ಅದು ಅವ್ರವ್ರ ಕೆಪಾಸಿಟಿ ಅಷ್ಟೇ. ನೀವು ಸೌಜನ್ಯ ಕೇಸನ್ನು ನೋಡ್ತಾ ಇದ್ದೀರಾ? ಇಲ್ವಾ? ಓಕೆ. ಅದ್ರ ಜೊತೆ KGF ಅನ್ನು ಬೀಟ್ ಮಾಡುತ್ತಾ? ಅದು ಡಿಫ್ರೆಂಟಾಗಿ ಹೇಳ್ಬೋದು, ಯಾಕೆಂದರೆ KGF ಪ್ಯಾಟರ್ನ್ ಇಸ್ ಡಿಫ್ರೆಂಟ್ ಅಲ್ಲಿ, ಮತ್ತು ಕಾಂತಾರದು ಹಿಸ್ಟಾರಿಕಲ್ ಇಸ್ ಡಿಫ್ರೆಂಟ್. ಸೊ ಅನಿಸುತ್ತೆ ಬೀಟ್ ಮಾಡ್ಬೋದು ಅಂತ. ಇದ್ರ ಜೊತೆಗೆ ನೋಡೋದಾಯಿತು ಅಂತಂದು ಹೇಳಿದರೆ, ಏನು ಮಂಗಳೂರಿನ ತುಳುನಾಡ ದೈವ ಅಂತಂದು ಹೇಳಿದೆ, ಅದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ರಿಷಬ್ ಶೆಟ್ಟಿ ಅವರು ಈ ಒಂದು ಸಿನಿಮಾವನ್ನು ಮಾಡಿರುವಂಥದ್ದು. ಲಾಸ್ಟ್ ಟೈಮ್ ಕಾಂತಾರ ಸಿನಿಮಾ ಬಂದಾಗ ಅದ್ರ ಬಗ್ಗೆ ತುಂಬ ನೆಗೆಟಿವ್ ಆಗಿ ಟ್ರೋಲ್ಗಳಾದವು, ದೈವದ ಬಗ್ಗೆ ದೇವರ ಬಗ್ಗೆ ನೆಗೆಟಿವ್ ಆಗಿ ಟ್ರೋಲ್ಗಳಾದವು. ಈ ಬಾರಿ ಆ ರೀತಿಯಾದಂಥ ಟ್ರೋಲ್ಗಳಾಗಬಾರ್ದು ಅಂತಂದು ಹೇಳಿದರೆ, ರಿಷಬ್ ಶೆಟ್ಟಿ ಅವರು ಯಾವ ರೀತಿಯಾದಂಥ ಮುಂಜಾಗ್ರತೆ ಕ್ರಮಗಳನ್ನ ತಗೊಂಡ್ರೆ ಒಳ್ಳೇದಿರುತ್ತೆ ಅನ್ನೋದಾದರೆ? ಅವರು ದೈವ ಇತ್ತು ಸಮಥಿಂಗ್ ನಾವು ಬಿಲೀವ್ ಮಾಡೋ ದೇವರು, ಅವರು ಪಬ್ಲಿಕ್ಗೆ ಎಫೆಕ್ಟ್ ಆಗಬಾರ್ದು, ಅದು ತುಂಬ ಕೆಟ್ಟದಾಗಿ ತೋರಿಸ್ಬಾರ್ದು ಅಂತ. ಮತ್ತು ಅವ್ರು ಇದು ಮಾಡಿದ್ರಿಂದ ನಂಗೆ ಅನಿಸುತ್ತೆ ಜನಕ್ಕೆ ಈ ಥರ ಒಂದು ಇದೆ ಅಂತ ಗೊತ್ತಾಗಿರೋದು ಅಂತ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.